ಅನ್ಸಿದ್ ಒಂದೇ ಬೇಜಾರು, ಬರ್ಡೇ ದಿನಾನೇ ಹೊರಗಡೆ ಹೋಗ್ತಾ ಇದೀನಲ್ಲ, ಇದಕ್ಕಿಂತ ಒಂದು ಏನೋ ಈ ಸಿಚುವೇಶನ್ ನನಗೆ ಬೇಡವಾಗಿತ್ತು. ಬರ್ಡೇಗೆ ಒಂಥರ ಭಾರವಾಗಿರೋ ಗಿಫ್ಟ್ ಆಗೋಯ್ತಲ್ಲ ಅಂತ. Bhavya, you're safe. See you. Miss you guys. Miss you. Lots of love. ನಾವು ನೋಡಿದಂತ ಜಗದೀಶ್ ಸರ್ ಬರೀ ಜಗಳಕ್ಕೆ ಮಾತ್ರ ಸೀಮಿತವಾಗಿರ್ಲಿಲ್ಲ. ಅವರಲ್ಲಿ ಒಂದು ಮಗು ಇತ್ತು. ಅವರು ಆ ಒಂದು ವ್ಯಕ್ತಿತ್ವನ ತುಂಬಾ ಚೆನ್ನಾಗಿ ತೋರಿಸ್ಕೊತಾ ಇದ್ರು. ತುಂಬಾ ಖುಷಿಯಾಗಿ, ಲೈವ್ಲಿ ಆಗಿ, ತುಂಬಾ ನಗಾಡ್ತಾ ಎಂಜಾಯ್ ಮಾಡ್ತಿದ್ದಂತ ವ್ಯಕ್ತಿ. ಬೆರೆಯೋ ವಿಚಾರದಲ್ಲಿ ನನಗೆ ಯಾವ ರೀತಿನೂ ಕಷ್ಟ ಆಗ್ಲಿಲ್ಲ, ಬಟ್ ಮನೆಗೆ ಅಡಾಪ್ಟ್ ಆಗೋ ವಿಚಾರದಲ್ಲಿ ಸ್ವಲ್ಪ ಕಷ್ಟ ಆಯ್ತು. ಶಿಶಿರ ಹೆಂಗ್ ಬೇಕು ಹಂಗ ವಿಚಾರಗಳು ತಿರ್ಸೋ ಅಂತ ಬುದ್ಧಿ ಗೇಮ್ಗಳಲ್ಲಿ ಕಿಸಿದಿರ ಅಡಿಗೆ ಮನೇಲೇ ಕುತ್ಕೊಂಡು ಆ ಫಿನಾಲೆಗೆ ಹೋಗೋದಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲವನ್ನೂ ಮಾಡ್ತಾ ಇದ್ದೆ. ಬಟ್ ಇಷ್ಟು ಬೇಗ ಹೊರಗಡೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಬಿಗ್ ಬಾಸ್ ಇಂದ ಈಗ ತಾನೇ ಹೊರಗಡೆ ಬಂದಿದ್ದೀರಾ. ಸುದೀಪ್ ಸರ್ ಸ್ಟೇಜ್ ಮೇಲೆನೆ ನೀವು ತುಂಬಾ ಡಿಗ್ನಿಫೈ ಆಗಿ ಆಡಿದ್ರಿ ಅಂತ ಹೇಳ್ತಿದ್ರು. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಖುಷಿ ಇದೆ ಆಕ್ಚುಲಿ. ಯಾರಿಗೂ ಆತರ ಒಂದು ಮಾತುಗಳು ಸುದೀಪ್ ಸರ್ ಬಾಯಿಂದ ಸಿಗೋದಿಲ್ಲ. ಯಾರೇ ಹೊರಗಡೆ ಬಂದಾಗ ನಾನು ಹೆಂಗಿದ್ನೋ ಹಂಗೆ ಬಂದೆ ಅಂತ ಹೇಳ್ಕೊಂಡಾಗ ಅದು ನಿಮ್ಗೆ ಸೂಟ್ ಆಗಲ್ಲ ಅಂತ ಹೇಳ್ತಿದ್ರೆ ಹೊರತು ಈ ಮಾತುಗಳು ಯಾರಿಗೂ ಕೇಳಕ್ ಸಿಗಲ್ಲ. ಬಟ್ ನನಗೆ ಆ ಮಾತು ಸಿಕ್ತಾಗ ನನಗನ್ಸಿದ್ದು ನಾನು ಅಲ್ಲೇ ಗೆದ್ದಿದ್ದೀನಿ ಅಂತ. ಅವ್ರ ಬಾಯಲ್ಲಿ ನೀನ್ ಹೆಂಗಿದ್ಯೋ ಹಂಗೆ ಹೊರಗಡೆ ಬಂದಿದ್ದೆ, ನಿನ್ ವ್ಯಕ್ತಿತ್ವ ಉಳಿಸ್ಕೊಂಡಿದ್ಯಾ ಅಂತ ಹೇಳಿದ್ರಲ್ಲ, ಸೊ ಅದೇ ನನ್ ಗೆಲುವು ಅಂತ ಅನ್ಸುತ್ತೆ. ನೀವು ಟಾಪ್ 5 ಇರ್ಬೇಕಾಗಿರೋ ಕಂಟೆಸ್ಟೆಂಟ್ ಅಂತ ನಿಮ್ ಫ್ಯಾನ್ಸ್ ಆಗ್ಲಿ ಹೊರಗಡೆ ಇರೋ ಜನ ಆಗ್ಲಿ ಮಾತಾಡ್ತಾ ಇದ್ರು. ಆದ್ರೆ ದೊಡ್ಡ ಶಾಕ್ ಏನಂದ್ರೆ ನೀವು ಇದ್ದಕ್ಕಿದ್ದಂಗೆ ಎಲಿಮಿನೇಟ್ ಆದ್ರಿ, ಆಚೆ ಬಂದ್ರಿ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಆ ನಂಬಿಕೆ ಇಟ್ಟಂತ ಅಷ್ಟು ಜನಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ ನಂಬಿಕೆನ ಹುಸಿ ಮಾಡಿದ್ರೆ ಐ ಆಮ್ ರಿಯಲಿ ಸಾರಿ. ಬಟ್ ನಾನು ಆ ನಂಬಿಕೆನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲೇ ಆಡ್ತಾ ಇದ್ದೆ. ನನಗೆ ಹೊರಗಡೆಯಿಂದ ಏನಿತ್ತು ಅಂತ ಗೊತ್ತಾಗ್ತಿರ್ಲಿಲ್ಲ ಒಂದು. ಬಟ್ ನನ್ನ ಮೆಂಟಾಲಿಟಿ, ನನ್ನ ಮೈಂಡ್ ಸೆಟ್ ಏನಪ್ಪಾ ಆಯ್ತು ಅಂದ್ರೆ ಫಿನಾಲೆ ಪಕ್ಕಾ ಟಾರ್ಗೆಟ್ ಇತ್ತು. ಆ ಫಿನಾಲೆಗೆ ಹೋಗೋದಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲವನ್ನೂ ಮಾಡ್ತಾ ಇದ್ದೆ. ಬಟ್ ಇಷ್ಟು ಬೇಗ ಹೊರಗಡೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಸುದೀಪ್ ಸರ್ ಎಲಿಮಿನೇಟ್ ಮಾಡ್ಬೇಕಾದ್ರೆ ನಿಮ್ ಹೆಸರು ಹೇಳ್ತಾರೆ. ಆ ಕ್ಷಣ ನಿಮ್ಗೆ ಏನ್ ಅನ್ನಿಸ್ತು? ನಿಮ್ಗೆ ಗೊತ್ತಿತ್ತಾ ಇವತ್ತೇನಾದ್ರೂ ನಾನು ಹೊರಗಡೆ ಬರ್ತೀನಿ ಅಂತ? ಇಲ್ಲ, ಖಂಡಿತ ಗೊತ್ತಿರಲಿಲ್ಲ. ಅದಕ್ಕೆ ನಾನು ತುಂಬಾ ಕಾನ್ಫಿಡೆಂಟ್ ಆಗಿ ಆ ಒಂದು ವೀಕೆಂಡ್ ಎಪಿಸೋಡ್ ಅಲ್ಲಿ ಕೂತಿದ್ದೆ. ಬಾಟಮ್ 2 ಬಂದಾಗ ನಾವಿಬ್ರು ಎದ್ ನಿಂತಾಗ ನನಗೆ ಫುಲ್ ಬ್ಲಾಂಕ್ ಔಟ್ ಆಗಿದ್ದೆ. ನಾನು ಫುಲ್ ಬ್ಲಾಕ್ ಔಟ್ ಆಗಿತ್ತು. ನನಗೆ ಏನು ಎತ್ತ ಅಂತ. ಸುದೀಪ್ ಸರ್ ಹೆಸರು ತಗೊಂಡಾಗ ಅನ್ಸಿದ್ ಒಂದೇ ಬೇಜಾರು, ಬರ್ಡೇ ದಿನಾನೇ ಹೊರಗಡೆ ಹೋಗ್ತಾ ಇದೀನಲ್ಲ, ಇದಕ್ಕಿಂತ ಒಂದು ಏನೋ ಈ ಸಿಚುವೇಶನ್ ನನಗೆ ಬೇಡವಾಗಿತ್ತು. ಬರ್ಡೇಗೆ ಒಂಥರ ಭಾರವಾಗಿರೋ ಗಿಫ್ಟ್ ಆಗೋಯ್ತಲ್ಲ ಅಂತ ಆ ಮೂಮೆಂಟ್ ಅಂತಲೇ ನೋಡ್ತಿತ್ತು. ಮಂಜಣ್ಣ ನಿಮ್ ಬಗ್ಗೆ ತುಂಬಾ ಮಾತಾಡಿದ್ರು. ನಿಮ್ದು ಅವ್ರ ನಡುವೆ ಒಂದ್ 2-3 ಸಾರಿ ಗಲಾಟೆ ಕೂಡ ಆಗಿತ್ತು ಇದ್ರಲ್ಲಿದ್ದಾಗ. ಆದ್ರೆ ನೀವು ಎಲಿಮಿನೇಟ್ ಆಗಿ ಬರ್ಬೇಕಾದ್ರೆ ಅವ್ರ ಬಗ್ಗೆನೆ ಒಳ್ಳೆ ಮಾತಾಡ್ ಬಂದ್ರಿ. ಯಾಕೆ? ನನ್ನ ವ್ಯಕ್ತಿತ್ವನೇ ಹಾಗೆ. ಏನೇ ಮಾತುಗಳಾಗಿದ್ರು, ಏನೇ ಜಗಳಗಳಾಗಿದ್ರು ಅದು ಆಟಕ್ಕೋಸ್ಕರ ಆಗಿರುತ್ತೆ. ಅದ್ ಬಿಟ್ಟು ಪರ್ಸನಲ್ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋ ಹಾಗೆ ಯಾರಾದ್ರೂ ಮಾತಾಡಿದ್ರೆ ಅಂದ್ರೆ ಅದು ಅವ್ರ ಮೈನಸ್ ಆಗುತ್ತೆ, ಅದು ಅಥವಾ ಅವ್ರ ಪರ್ಸನಾಲಿಟಿ ತೋರಿಸುತ್ತೆ. ನಾನ್ ಹೇಗಿರ್ತೀನಿ ಅಂದ್ರೆ ನನಗೆ ಯಾರಾದ್ರೂ ಏನಾದ್ರು ಅಂದಾಗ ನನಗೆ ಆ ಮೂಮೆಂಟ್ಗೆ ರಿಯಾಕ್ಟ್ ಮಾಡ್ಬೇಕು ಅನಿಸ್ದಾಗ ರಿಯಾಕ್ಟ್ ಮಾಡಿರ್ತೀನಿ. ಅದನ್ನ ಕ್ಯಾರಿ ಮಾಡುವಂತ ವ್ಯಕ್ತಿ ನಾನಲ್ಲ. ಅದರಲ್ಲೂ ಮನೆಯಿಂದ ಹೊರಗಡೆ ಬರ್ತಿದೀನಿ ಅನ್ನೋ ಟೈಮಲ್ಲಿ ಅದನ್ನ ಕ್ಯಾರಿ ಮಾಡ್ಕೊಂಡು ಅವ್ರಿಗೆ ಏನಾದ್ರು ಮಾತುಗಳಂದು ಹೊರಗಡೆ ಬರುವಂತ ವ್ಯಕ್ತಿತ್ವ ಅಲ್ವೇ ಅಲ್ಲ ನಂದು. ಸೊ ಅವ್ರ ಮೇಲೆ ನನ್ ಜೆನ್ಯೂನ್ ಆಗಿ ಏನ್ ಒಪಿನಿಯನ್ ಇತ್ತು ಅದನ್ನ ಹೇಳ್ಬಿಟ್ಟೆ ಬಂದೆ ನಾನು. ನೀವು ಬಿಗ್ ಬಾಸ್ಗೆ ಹೋದ್ರಿ. ಬಿಗ್ ಬಾಸ್ಗೆ ಹೋದಾಗ ಆಲ್ಮೋಸ್ಟ್ ನಿಮ್ಗೆ ಯಾರ್ಯಾರು ಬರ್ತಾರೆ ಅಂತ ನಿಮ್ಗೆ ಫಸ್ಟೇ ಗೊತ್ತಿರಲ್ಲ. ನಿಮ್ಗೆ ಅಲ್ಲಿ ಬಂದವರು ಕೆಲವೊಬ್ರು ನಿಮ್ಗೆ ಪರಿಚಯ ಇರ್ಬೋದು, ಮತ್ತೆ ಅಲ್ಲಿ ಬಂದ್ಮೇಲೆ ಇನ್ನ ಕೆಲವೊಬ್ರು ಪರಿಚಯ ಆಗ್ತಾರೆ. ಈ ಎಲ್ಲಾರ ಜೊತೆಗೆ ನಿಮ್ಗೆ ಅಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ನಿಮ್ಗೆ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಸ್ಟಾರ್ಟಿಂಗ್ 1 ವಾರ ಸ್ವಲ್ಪ ಕಷ್ಟ ಆಯ್ತು. ಬಟ್ ಅಲ್ಲಿ ನರಕ ಸ್ವರ್ಗ ಮಾಡಿದ್ದೆ ನಮ್ಗೆ ಪ್ಲಸ್ ಪಾಯಿಂಟ್ ಆಗೋಯ್ತು. ಯಾಕೆಂದ್ರೆ ನರಕದವ್ರು ನಾವಿದ್ದಾಗ ನರಕದಲ್ಲಿ ಇದ್ದಂತ 7 ಜನರ ಜೊತೆ ಕನೆಕ್ಷನ್ ತುಂಬಾ ಬೇಗ ಬೆಳೀತು. ಅದಾದ್ಮೇಲೆ ಟಾಸ್ಕ್ಸ್ ಅಂತ ನಾವೆಲ್ಲರೂ 17 ಜನನು ಒಟ್ಟಿಗೆ ಸಿಗ್ತಾ ಇದ್ವಿ. ಅಲ್ಲಿ ಆ ಕಡೆ ಇದ್ದಂತ ವ್ಯಕ್ತಿಗಳಲ್ಲಿ ತುಂಬಾ ಜನ ಹೊರಗಡೆ ನನಗೆ ಪರಿಚಯ ಇದ್ರು. ಬೆರೆಯೋ ವಿಚಾರದಲ್ಲಿ ನನಗೆ ಯಾವ ರೀತಿನೂ ಕಷ್ಟ ಆಗ್ಲಿಲ್ಲ. ಬಟ್ ಮನೆಗೆ ಅಡಾಪ್ಟ್ ಆಗೋ ವಿಚಾರದಲ್ಲಿ ಸ್ವಲ್ಪ ಕಷ್ಟ ಆಯ್ತು. ಬಟ್ ನೀವು ಬಿಗ್ ಬಾಸ್ ಹೋಗ್ಬೇಕು ಅಂತ ನಿಮ್ ಫೈನಲೈಸ್ ಆದ್ಮೇಲೆ ನಾನ್ ಬಿಗ್ ಬಾಸ್ ಮನೇಲಿ ಇದೇ ತರ ಇರಬೇಕು ಅಥವಾ ನಾನು ಈ ತರನೇ ನಡ್ಕೋಬೇಕು ಆ ತರದ್ದೆಲ್ಲ ಏನಾದ್ರು ಪ್ಲಾನ್ ಇತ್ತಾ ಒಳಗಡೆ ಹೋಗೋದಕ್ಕೆ? ಇಲ್ಲ, ಖಂಡಿತ ಇರ್ಲಿಲ್ಲ. ಯಾಕೆ ಅಂತ ಹೇಳ್ತೀನಿ. ನಾನು ಒಂದೇ ಒಂದು ಡಿಸೈಡ್ ಆಗಿದ್ದೆ, ಗೋ ವಿತ್ ದ ಫ್ಲೋ. ಆ ಸಿಚುವೇಶನ್ಸ್ ಹೆಂಗ್ ಕರ್ಕೊಂಡು ಹೋಗುತ್ತೋ, ಆ ದಿನ ನನ್ನ ಹೆಂಗ್ ನಡೆಸ್ಕೊಳುತ್ತೋ, ಆ ಮನೆ ಯಾವ ರೀತಿ ನಡೆಸ್ಕೊಳುತ್ತೋ ಆ ರೀತಿ ನಾನು ನಡ್ಕೋಬೇಕು. ಯಾವ್ದನ್ನು ಪ್ರೀ ಪ್ಲಾನ್ಡ್ ಆಗಿ ಒಳಗೆ ಹೋದ್ರೆ ಆ ಪ್ಲಾನ್ ತುಂಬಾ ದಿನ ವರ್ಕ್ ಆಗಲ್ಲ ಅಂತ ನನಗಿತ್ತು. ಫಾರ್ ಎಕ್ಸಾಂಪಲ್, ನಾನು ಏನಾದ್ರು ಪ್ಲಾನ್ ಮಾಡ್ಕೊಂಡು ನಾನು ಹಿಂಗೆ ಇರ್ಬೇಕು ಅಂತ ಹೋಗಿದ್ರೆ ನಾನು ಒಂದು ಮುಖವಾಡ ಹಾಕೊಂಡು ಹೋಗ್ತಾ ಇದ್ದೆ. ಆ ಮುಖವಾಡ ಹೊರಗಡೆ ಬರೋದಕ್ಕೆ ಆ ಮನೇಲಿ ತುಂಬಾ ಟೈಮ್ ಬೇಕಾಗಿರ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಯಾವುದೇ ಪ್ಲಾನ್ ಇಲ್ಲದೆ ಒಳಗೆ ಹೋಗಿದ್ದು. ಈಗಲೂ ಕೂಡ ಅಲ್ಲಿ ಇನ್ನು ಮುಖವಾಡ ಹಾಕೊಂಡು ಯಾರಾದ್ರೂ ಇನ್ನು ಪ್ಲೇ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ? ಪರ್ಟಿಕ್ಯುಲರ್ ಆಗಿ ಹೆಸರುಗಳು ತಗೋಬೇಕು ಅಂದ್ರೆ ಆಗಲ್ಲ. ಒಂದಷ್ಟು ಜನ
ಆಟಕ್ಕೋಸ್ಕರ ನಾನು ಹಿಂಗಿರ್ಬೇಕು ಅನ್ನೋ ರೀತಿ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆ ಒಂದಷ್ಟು ಜನ ವ್ಯಕ್ತಿಗಳು ಆತರ ಆಡ್ತಿರೋದು ಅದೊಂದು ಗೇಮ್ ಪ್ಲೇ ಅಂತಾನೆ ಹೇಳ್ಬೋದು. ಈ ಮನೆಯಲ್ಲಿ ಎಲ್ಲವೂ ಫೇರ್, ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಒಂದು ರೀತಿಯ ಆಟವೂ ಫೇರ್. ಸೊ ಹಾಗಾಗಿ ಅವ್ರ ಹತ್ರ ಆಟ ಆಡ್ತಿದ್ದಾರೆ ಅಂದ್ರೆ ಅವ್ರ ಆಟಕ್ಕೋಸ್ಕರ, ಅವ್ರ ಪರ್ಸನಲ್ ಆಟಕ್ಕೋಸ್ಕರ ಆತರ ಆಟ ಆಡ್ತಿರ್ತಾರೆ, ಯಾವುದು ತಪ್ಪಲ್ಲ. ಆಕ್ಚುಲಿ ಫಸ್ಟ್ 1-2-3 ವೀಕ್ಸ್ ಅಲ್ಲಿ ಜಗದೀಶ್ ಕೂಡ ಮನೇಲಿದ್ರು, ಲಾಯರ್ ಜಗದೀಶ್. ಹೌದು. ಆ ಟೈಮಲ್ಲಿ ತುಂಬಾ ಗಲಾಟೆಗಳು ನಡೀತಾ ಇತ್ತು, ತುಂಬಾ ಕಾಮಿಡಿನೂ ಇರ್ತಾ ಇತ್ತು. ಬಟ್ ಆ 2-3 ವೀಕ್ಸ್ ಅವ್ರ ಜೊತೆಗೆ ನಿಮ್ಗೇನ್ ಅನ್ಸುತ್ತೆ, ಅವ್ರ ಜೊತೆಗೆ ಒಡನಾಟ ಆಗ್ಲಿ ಅಥವಾ ನೀವು ಅವ್ರನ್ನ ನೋಡಿದ್ದಾಗ್ಲಿ, ಈ ಆಚೆ ಬಂದ್ಮೇಲೆ ಅವ್ರಿಗೆ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದ್ದೆ ಬೇರೆ ತರ ಇತ್ತು. ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀವಿ? ನಾವು ನೋಡಿದಂತ ಜಗದೀಶ್ ಸರ್ ಬರೀ ಜಗಳಕ್ಕೆ ಮಾತ್ರ ಸೀಮಿತವಾಗಿರ್ಲಿಲ್ಲ. ಅವರಲ್ಲಿ ಒಂದು ಮಗು ಇತ್ತು. ಅವರು ಆ ಒಂದು ವ್ಯಕ್ತಿತ್ವನ ತುಂಬಾ ಚೆನ್ನಾಗಿ ತೋರಿಸ್ಕೊತಾ ಇದ್ರು. ತುಂಬಾ ಖುಷಿಯಾಗಿ, ಲೈವ್ಲಿ ಆಗಿ, ತುಂಬಾ ನಗಾಡ್ತಾ ಎಂಜಾಯ್ ಮಾಡ್ತಿದ್ದಂತ ವ್ಯಕ್ತಿ. ಪ್ರತಿಯೊಂದು ಚಿಕ್ಕ ವಿಷಯನೂ ಅವರು ತುಂಬಾ ಖುಷಿಯಾಗಿ ಸ್ವೀಕರಿಸ್ತಾ ಇದ್ರು. ಬಟ್ ಅದ್ರ ಜೊತೆಗೂ ತುಂಬಾ ಬೇಗ ಟ್ರಿಗರ್ ಆಗ್ತಿದ್ದಂತ ವ್ಯಕ್ತಿ. ಸೊ ಈ ಎರಡೂ ಪರ್ಸನಾಲಿಟಿಗಳಿದ್ದಂತ ವ್ಯಕ್ತಿ ಜಗದೀಶ್ ಅವರು. ಅವ್ರ ಜೊತೆ ನನಗೆ ಒಡನಾಟ ತುಂಬಾ ಚೆನ್ನಾಗಿತ್ತು. ಫಾರ್ ಎಕ್ಸಾಂಪಲ್, ನನ್ನ ಕ್ಯಾಪ್ಟನ್ಸಿಲಿ ಆತರ ಒಂದು ದೊಡ್ಡ ಜಗಳ ಆದಾಗ ನಾನು ಹೇಳಿದ ಒಂದೇ ಒಂದು ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಸೈಡ್ಗೆ ಬಂದು ಆ ಜಗಳ ಅಲ್ಲೇ ನಿಂತ್ಕೊಳ್ಳೋ ಹಾಗಾಯ್ತು. ಆ ವ್ಯಕ್ತಿಗೆ ಅನಿಸ್ತಾ ಇದ್ದಿದ್ದು, ಶಿಶಿರ್ ಏನಾದ್ರು ಮಾತಾಡಿದ್ರೆ ಅದ್ರಲ್ಲಿ ಏನಾದ್ರು ಒಂದು ಅರ್ಥ ಇರುತ್ತೆ ಅಥವಾ ಒಂದು ತೂಕ ಇರುತ್ತೆ, ಅವನ ಮಾತನ್ನ ಕೇಳಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅವ್ರಿಗಿತ್ತಲ್ಲ. ಸೊ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಮತ್ತೆ ಚೈತ್ರ ಅವ್ರದ್ದು ಫೇಕ್ ಎಲಿಮಿನೇಷನ್ ಒಂದು ಪ್ರೊಸೆಸ್ ನಡೆಯುತ್ತೆ. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಅವ್ರು ಬಂದು ನಿಮ್ ಕಾಲಿಗೆ ಬೀಳ್ತಾರೆ. ಹೌದು. ನಿಮ್ಗೆ ಅಣ್ಣನ ಸ್ಥಾನ ಕೊಡ್ತಾರೆ. ಹೌದು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹೇಗೆ ಇದೆಲ್ಲ? Beat Plus Karnataka.